ಇದೀಗ ಈ ಚರ್ಚೆಗೆ ಮತ್ತೊಬ್ಬ ರೈತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹುಚ್ಚಪ್ಪ ಅವರು, ಈಗ ನೀವು ಭೂಮಿಯನ್ನು ಎಷ್ಟು ಭೂಮಿ ಕಳ್ಕೊಂಡಿದ್ದೀರಿ, ಜೊತೆಗೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಹೆಂಗಿದೆ, ಭೂಮಿ ಕಳ್ಕೊಂಡ ಮೇಲೆ 15 ವರ್ಷದ ಈ ಸ್ಥಿತಿಗತಿಯನ್ನು ನಿಮ್ಮ ಕುಟುಂಬ ನಿರ್ವಹಣೆಯಲ್ಲಿ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ? ಭಾಳ ಕಷ್ಟ ಐತೆ ಸರ್. ಅದು ಭೂಮಿ 3 ಎಕರೆ ಐತೆ ಹೋಯ್ತು ಸರ್. ನಮ್ದು ಇಬ್ಬರು ಅಣ್ಣ ತಮ್ಮರು 4 ಮಕ್ಕಳು. ನಾವು ಹೆಂಗೆ ಜೀವನ ಮಾಡೋದು ಸರ್? ಇರೋಷ್ಟು ಭೂಮಿ ಹೋಗ್ಬಿಟ್ಟಿದೆ, ಹೋಗ್ಬಿಡ ಸರ್. ಈಗ ಭೂಮಿ ಇಲ್ಲ. ಏನು ಬೆಳೀತಾ ಇದ್ರಿ ನೀವು? ಹೌದು, ವ್ಯವಸಾಯ ಮಾಡ್ತೀವಿ ಸರ್. ಆಗಿನ ಕಾಲದಲ್ಲಿ ತೊಗರಿ ಅವೆಲ್ಲ ಬೆಳೆಸ್ತಿದ್ವಿ ಸರ್. ಇವಾಗ ಭೂಮಿ ಇಲ್ದ ಬಂಗಾರ ಅಂತ ಭೂಮಿನ ಕಳ್ಕೊಂಡು ಇವಾಗ ಇದಾಗ್ಬಿಡುತ್ತೆ ಸರ್. ಉಳ್ಳಿ ಮತ್ತೆ ಹೆಸರು ಕಾಳು ಜೀವನಕ್ಕೆ ಆಧಾರವಾಗಿದ್ದ ಭೂಮಿನ ಕಳ್ಕೊಂಡಿದ್ದೀರಿ. ಉದ್ಯೋಗ ಸಿಕ್ಕಿದೆಯಾ ನಿಮಗೆ? ಉದ್ಯೋಗ ಇಲ್ಲ ಸರ್. ಉದ್ಯೋಗ ಇಲ್ಲ. ಯಾವ್ದು ಪರಿಹಾರ ಕೊಟ್ಟಿದ್ದೇನಾದ್ರು ಉಳ್ಕೊಂಡಿದೆ ನಿಮ್ಮ ಹತ್ರ? ಯಾವ ಉಳ್ಕೊಂಡಿಲ್ಲ ಸರ್. ಅಲ್ಲ, ಉದ್ಯೋಗದ ಪ್ರಶ್ನೆ ಬಂದರೆ ಆ್ಯಕ್ಚುಲಿ ಅಗ್ರಿಮೆಂಟ್ ಆಗೋದು ಹೆಂಗೆ ಕಂಪ್ನಿಗಳ ಜೊತೆಯಲ್ಲಿ ಅಂತಂದರೆ 5 ವರ್ಷದೊಳಗಡೆ ಕಂಪ್ನಿ ಹಾಕಬೇಕು ಅಂತ ಲ್ಯಾಂಡ್ ಅಕ್ವಿಜೇಷನ್ ಆಕ್ಟ್ ಹೇಳ್ತದೆ. 5 ವರ್ಷದ ಹಿಂದೆ ಹಾಕಿದರೆ ಅಲ್ಲಿಂದ ಇಲ್ಲಿವರೆಗೆ ಕನಿಷ್ಠ ಒಂದು ಕುಟುಂಬಕ್ಕೆ 20,000 ರೂಪಾಯಿ ಸಂಬಳ ಅಂತೇಳಿ ಲೆಕ್ಕ ಹಾಕಿದರೆ 25 ಲಕ್ಷ ಒಂದೊಂದು ಕುಟುಂಬಕ್ಕೆ ನಷ್ಟ ಆಗಿದೆ ಸರ್. ನೀವು ಲೆಕ್ಕ ಹಾಕ್ರಿ, 5,000 ಕುಟುಂಬಗಳಿಗೆ ಎಷ್ಟಾಗ್ತದೆ? 25 ಲಕ್ಷ ಅಂತ ಹೇಳಿದ್ರೆ. ರಮೇಶ್ ಅವ್ರು ಹೇಳ್ತಾ ಇದ್ರಿ, ನಿಮ್ಮ ಹೋರಾಟದ ಕಥೆಯನ್ನು ಕೂಡ ನೀವು ಹೇಳ್ತಾ ಇದ್ರಿ. ಈಗ ಮುಂದೆ ಯಾಕಂತ ಹೇಳಿದ್ರೆ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಎರಡೂ ಕಡೆ ವಾದಗಳನ್ನು ನೋಡ್ತಾ ಇದ್ದೀವಲ್ಲ. ಒಂದು ಕಡೆ ನಿಮ್ಮ ಸಂಸದರು ಹೇಳ್ತಾರೆ, ಜೊತೆಗೆ ನಿಮ್ಮ DC ಹೇಳ್ತಾ ಇದ್ದಾರೆ, ನೀವು ಕಾನೂನು ಹೋರಾಟ ಮಾಡುವ ಎಲ್ಲ ಆಪ್ಷನ್ ಬಿಟ್ಟು, ಕಾನೂನು ಹೋರಾಟ ಬಿಟ್ಟು ನಿಮಗೆ ಬೇರೆ ಯಾವುದೇ ರೀತಿಯಲ್ಲಿ ಅವಕಾಶಗಳು ಕಾಣಿಸ್ತಾ ಇಲ್ಲ. ನಾವು 2010ರಿಂದ ಕಾನೂನು ನಾವು ಮೀರ್ಲದಂಗೆ ಮಾಡಿದ್ದೀವಿ ಸರ್. ಕಾನೂನು ಚೌಕಟ್ಟಲ್ಲೇ ಮಾಡಿದ್ದೀವಿ. ಯಾವುದೇ ಹೋರಾಟ ಮಾಡಬೇಕು, ಕಾನೂನು ಚೌಕಟ್ಟು ಹೇಗಿದೆ ಅಂತ ನಾವು ಸಲಹೆ ಕೊಟ್ಟರು ಸತೆ ಅದ್ರ ಒಳಗೇ ನಾವು ಹಿತವಾಗಿ ಮಾಡಿದ್ವಿ. ಹತವಾಗಿ ಮಾಡಿಲ್ಲ ನಾವು. ಎಷ್ಟು ಸ್ಮೂತಾಗಿ ಮಾಡಿದ್ವಿ ಅಷ್ಟೇ ಸ್ಮೂತಾಗಿ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅವರೇ ನಮ್ಮನ್ನು ಇದು ಮಾಡ್ತಾರೆ, ಅಡ್ಡಿಪಡಿಸ್ತಾ ಇರೋದು. ಸರಿ, ನಮ್ಮ ಜಮೀನನ್ನು ನಮಗೆ ಬಿಟ್ಕೊಡ್ಲಿ. ಈಗ ಜನಾರ್ದನ್ ರೆಡ್ಡಿ ಅಂಥವರು ಭೂಮಿಯನ್ನು ತೆಗೆದುಕೊಂಡು ಅದನ್ನು ಆ ಉದ್ದೇಶಕ್ಕೆ ಬಳಸ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ನಿಜಾನ ಅದು? ಮತ್ತು ಈಗ ಇವರು KIDB ಅವರು ಮಾಡ್ತಾ ಇರೋದೇನು? ಜನಾರ್ದನ್ ರೆಡ್ಡಿ ಅವರು ಬ್ರಾಹ್ಮಣ್ ಸ್ಟೀಲ್ಸ್ಗೆ ಅಂತೇಳಿ ತೊಗೊಂಡು ಉತ್ತಮ ಗಾಲವ ಕಂಪ್ನಿಗೆ ಅವರು ಮರ್ಜ್ ಮಾಡಿದ್ವಿ ಅಂತೇಳಿ ಮಾರಾಟ ಮಾಡ್ಕೊಂಡಿದ್ದಾರೆ. ಸೊ ಒಂದು ಸುದ್ದಿ ಇದೆ, ನಮಗೆ 5 ಲಕ್ಷ ಅಂತೇಳಿ ಕೊಟ್ಟು ಅವರು ಅತ್ಯಂತ ಕಡಿಮೆ ಬೆಲೆ ಕೊಟ್ಟಿರೋದು ಆ ಜಮೀನುಗಳು ಬ್ರಾಹ್ಮಣ್ ಸ್ಟೀಲ್ಸ್ಗೆ ಅಂತೇಳಿ. ನಮಗೆ 8 ಲಕ್ಷ ಕೊಟ್ಟರೆ ಉತ್ತಮ ಗಾಲವಕ್ಕೆ, ಬ್ರಾಹ್ಮಣ್ ಸ್ಟೀಲ್ಸ್ಗೆ ಬರೀ 5 ಲಕ್ಷ ಕೊಟ್ಟಿರೋದು, 6 ಲಕ್ಷ ಕೊಟ್ಟಿರೋದು. ಅಂದರೆ ಈ 8 ಲಕ್ಷ ಅಂತ ಫಿಕ್ಸ್ ಆದಮೇಲೆ ಅದನ್ನು ಕಡಿಮೆ ಫಿಕ್ಸ್ ಮಾಡಿಸಿ ತೊಗೊಂಡಿರೋದು. ಈಗ ಅದನ್ನು 15 ಲಕ್ಷಕ್ಕೋ 20 ಲಕ್ಷಕ್ಕೋ ಮಾರಾಟ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೊರಗಡೆ ಸುದ್ದಿ ಇದೆ. ಸೊ ಆ ರೀತಿ ಅವರು ರಿಯಲ್ ಎಸ್ಟೇಟು ಮಾಡಿದ್ದಾರೆ. ಅದು ಅದ್ರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈಗ ಇವ್ರು ಮಾಡ್ತಾ ಇರೋದನ್ನು KIDB ಅವರು ಆರ್ಸೆಲರ್ ಮಿತ್ತಲ್ ಕಂಪನಿಗೆ ಅಂತೇಳಿ ತಗೊಂಡು ಮತ್ತೆ ಜಿಂದಾಲ್ ಅವರು ಹೂಡಿಕೆ ಮಾಡದೆ ಹೋದಾಗ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡದೆ ಅದನ್ನು ಬೇರೆ ಕೊಡ್ತಾ ಇದ್ದಾರೆ. ಇದು ವಾಟ್ ಇಸ್ ದಿಸ್ ಇಸ್ ಆಲ್ಸೋ ಇವತ್ತಿನ ರೇಟ್ ಕೊಡ್ತಾ ಇದ್ದಾರೆ. ಇಲ್ಲ, ಅವ್ರದ್ದೇ ಫಿಕ್ಸ್ ಮಾಡಿದಂತ 1.5 ಕೋಟಿಗೆ ಅವ್ರು ಕೊಡ್ತಾ ಇಲ್ಲ, 28 ಲಕ್ಷಕ್ಕೆ ಅಂತ ಕೊಡ್ತಾ ಇದ್ದಾರೆ. ಹೋಗ್ಲಿ, ಜಿಲ್ಲಾ ನ್ಯಾಯಾಲಯ ನಿಗದಿ ಮಾಡಿದಂತ ರೇಟ್ಗಾದ್ರೂ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಯಾಕೆ ಅತ್ಯಂತ ಕಡಿಮೆ ಬೆಲೆಗೆ ನೀವು ಇವ್ರಿಗೆ ಕೊಡ್ತಾ ಇದ್ದೀರಿ? ಇದರ ಒಳಗಡೆ ಎಷ್ಟು ಫ್ರಾಡ್ ನಡೆದಿದೆ, ಇದನ್ನ ಯಾರು ತನಿಖೆ ಮಾಡಬೇಕು? ಯಾರು ಮಾಡ್ಲಿಕ್ಕೆ ಅವಕಾಶ ಇದೆ? ಅದನ್ನೇ ರಾಜ್ಯ ಸರ್ಕಾರ. ಇದನ್ನ ಹಿಂದೆನೂ ನಾವು ಮಾತಾಡಿದ್ವಿ. ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಇದೇ ಜಿಂದಾಲ್ ಕಂಪನಿಗೆ 3,660 ನೇರವಾಗಿ ಹೇಳಿ, ನೀವು ಸರ್ಕಾರ ಇಲ್ಲಿ ಕಮಿಷನ್ ತಗೊಂಡಿದೆ, ಆ ಕಂಪನಿಗಳಿಂದ ತಗೊಂಡಿದೆ, ಹೇಳ್ತೀನಿ ನಾನು, ಭ್ರಷ್ಟಾಚಾರ ನಡೆದಿದೆ. 3,665 ಎಕರೆ ಜಮೀನು ಮಾರಾಟ ಮಾಡುವಾಗ 1 ಎಕರೆಗೆ 1.25 ಲಕ್ಷ ರೂಪಾಯಿ ಅಂತೇಳಿ ನಿಗದಿ ಮಾಡಿದೆ. ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು? ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು? ಇವತ್ತು 3 ಕೋಟಿ 4 ಕೋಟಿ ರೂಪಾಯಿ ಲಾಭ ಯಾರಿಗಾಯ್ತು ಮಾತಾಡ್ಬೇಕಲ್ಲ. ನಷ್ಟ ಆಯ್ತು, ಲಾಭ ಯಾರಿಗಾಯ್ತು? ಲಾಭ ಇಷ್ಟೊಂದು ಕಡಿಮೆ ಬೆಲೆಗೆ ನೀವು ಕೊಡ್ತಾ ಇದೀರಿ ಅಂತ ಹೇಳಿದ್ರೆ ಇಲ್ಲಿ ಏನ್ ನಡೆದಿದೆ ಅದರ ಸತ್ಯ ಬಹಿರಂಗ ಬರ್ಬೇಕಲ್ಲ. ಹೆಂಗ್ ಕಡಿಮೆ ರೇಟಿಗೆ ಕೊಡ್ತೀರಿ ನೀವು? ಇಷ್ಟೊಂದು ಕಡಿಮೆ ಬೆಲೆಗೆ ಹೆಂಗ್ ಕೊಡ್ತೀರಿ? ಈಗ 1.5 ಕೋಟಿ ರೂಪಾಯಿ ಬೆಲೆ ಅಂತೇಳಿ ನಿಗದಿ ಮಾಡಿದಂತ KIDB 28 ಲಕ್ಷಕ್ಕೆ ಕೊಡ್ತೀರಿ ಅಂದ್ರೆ ಹೆಂಗ್ ಕೊಡ್ತೀರಿ? ಇದ್ರೊಳಗಡೆ ಏನ್ ನಡೆದಿದೆ ಅದು ನಮ್ಗೆ ತನಿಖೆ ಮಾಡಿ ಹೊರಗಡೆ ಬರಲಿ ಅಂತ ಹೇಳೋದು. ತನಿಖೆ ಮಾಡಿದ್ರೆ ಗೊತ್ತಂಗ ರಿಯಲ್ ರೇಟ್ ಏನಿದೆ ಆ ರೇಟ್ಗಿಂತ ನೀವು ಕಡಿಮೆ ರೇಟಿಗೆ ಮಾರಾಟ ಮಾಡಿದ್ರೆ ಯಾರು ಉದ್ಧಾರಕ್ಕೆ ಅನ್ನೋದಕ್ಕಿಂತ ಇಲ್ಲಿ ನಾಳೆ ಕಂಪನಿಯಿಂದ ರೈತರಿಗೆ ರೇಟ್ ಕೊಡಿಸಿದ್ರೆ 1.5 ಕೋಟಿ ಕೊಡಲಾಗ 28 ಲಕ್ಷದಲ್ಲಿ 8 ಲಕ್ಷ. ಬ್ರಾಹ್ಮಣಿ ಸ್ಟೀಲ್ಸ್ ಅಲ್ಲಿ ಜನಾರ್ದನ್ ರೆಡ್ಡಿ ಉದ್ಧಾರ ಆದ್ರು. ಹೌದು. ಮಿತ್ತಲಲ್ಲಿ ಸರ್ಕಾರನೋ ಅಧಿಕಾರಿನೋ ಅಥವಾ ಸಚಿವರು ಯಾರು ಉದ್ಧಾರ ಆದ್ರು, ಹಾಳಾದವ್ರು ಯಾರು? ರೈತರು ಮಾತ್ರ. ಅವತ್ತಿನ ಯಡಿಯೂರಪ್ಪ ಅವ್ರ ಗವರ್ನಮೆಂಟು
ಅತ್ಯಂತ ಕಡಿಮೆ ಬೆಲೆ ಅಂದರೆ ಅತ್ಯಂತ ಮೋಸದ ಬೆಲೆ ನಿಗದಿ ಮಾಡಿ ಅವರು ಉದ್ಧಾರ ಆದರು. ಇವತ್ತು ಅದನ್ನು ಸರಿಪಡಿಸ್ಕೊಡ್ರಿ ಅಂದರೆ ಇವರು ಸರಿಪಡಿಸ್ಕೊಡೋದಕ್ಕೆ ಸರಿ, ತಯಾರಿ. ಕೊನೆಯದಾಗಿ ನಿಮ್ಮ ಮುಂದಿನ ಹೋರಾಟ ಹೆಂಗಿರುತ್ತೆ? ನಿಮ್ಮ ಹೋರಾಟಕ್ಕೆ ಫಲ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ನಿಮಗೆ? ಒಂದು ಸರ್ ನಾವು ಕೇಳ್ತಾ ಇರೋದು, ನಾವು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ದಾರೆ. ಅವರು ನಮ್ಮ ವೇದಿಕೆಗೆ ಬಂದಿದ್ದರು, ಹೋರಾಟದ ವೇದಿಕೆಗೆ ಬಂದು ಅವ್ರು ಹೇಳಿದರು ಏನಂತ, ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅದು ಅನ್ಯಾಯ ಆಗಿದ್ದೇ ಆದರೆ ಅದನ್ನ ನಾನು ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಎರಡು ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಿದ್ದೀವಿ. ಕಾನೂನಿನ ಮೂಲಕ, ಇನ್ನೊಂದು ಇದ್ರ ಮೂಲಕ. ಅವ್ರನ್ನ ಕೇಳೋದೇನೆಂದ್ರೆ, ನೀವೇನು ಹೇಳಿದ್ರಿ ಅದ್ರ ಪ್ರಕಾರ ನಡ್ಕೋರಿ ಅಂತ ಸಿದ್ದರಾಮಯ್ಯನವರು ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ನಮ್ಮ ರೈತರಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಇರುತ್ತೆ. ಈಗ ಬರೀ ಒಂದು ಬಳ್ಳಾರಿ ಸೀಮಿತವಾಗಿದೆ ಈ ಹೋರಾಟ. ಮುಂದೆ ಬರೋಂಥ ದಿನಮಾನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ವಿರೋಧ ಪಕ್ಷ ಸತ್ತಿದೆ, ಏನು ಆ ವಿರೋಧ ಪಕ್ಷಕ್ಕೆ ನಾಲಾಯಕ ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ಅಶೋಕ್ ಅವ್ರಿಗೆ ಏನು ರೈತರ ಸಮಸ್ಯೆ ಇಷ್ಟಿದೆ, ಒಂದು ದಿವಸ ಕೂಡ ಧ್ವನಿ ಎತ್ತಿಲ್ಲ ವಿಧಾನಸಭೆಯಲ್ಲಿ. ಇಂಥ ಒಬ್ಬ ಏನು ವಿರೋಧ ಪಕ್ಷ ನಾಯಕ ಇರೋದಕ್ಕಿಂತ ಸುಮ್ಮನೆ ರಾಜೀನಾಮೆ ಕೊಟ್ಟು ಹೋಗೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಮುಂದೆ ಬರುತ್ತಿದ್ದ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಎಲ್ಲ ರೈತ ಪರ ಹೋರಾಟಗಾರರು ಒಂದಾಗಿ ಈ ಸರ್ಕಾರಕ್ಕೆ ಒಂದು ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ, ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡ್ತೀವಿ ಮುಂದಿನ ಬರುವಂಥ ದಿನಮಾನಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಬಳ್ಳಾರಿ ಜಿಲ್ಲೆಯ ಕುಡತಿ ಹೋರಾಟಗಾರರಿದ್ದಾರಲ್ಲ, ಅನೇಕ ಪೆಟ್ಟುಗಳನ್ನು ತಿಂದಿದ್ದಾರೆ, ಭೂಮಿಯನ್ನು ಕಳೆದುಕೊಂಡಿದ್ದಾರೆ, ಇಡೀ ಸಂಸಾರ ಅವ್ರದ್ದು ಹಾಳಾಗೋಗಿದೆ, ಅವರ ಮನೆ ಮಠ ಕೂಡ, ಕುಟುಂಬದ ನೆಮ್ಮದಿ ಕೂಡ ಇಲ್ಲ. ಇಂಥ 15 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಈಗ ಬೀದಿಗಿಳಿದು ಹೋರಾಟ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಈಗಲಾದರೂ ಕೂಡ ಭೂಮಿ ಕಳೆದುಕೊಂಡಿರುವಂಥ ರೈತರಿಗೆ ನ್ಯಾಯ ಸಿಗಲಿ, ಪರಿಹಾರ ಸಿಗಲಿ, ಜೊತೆಗೆ ನ್ಯಾಯಸಮ್ಮತವಾದಂಥ, ಯಾಕಂತ ಹೇಳಿದ್ರೆ ಒಂದು ಬಾರಿ ಭೂಮಿ ಕಳೆದುಕೊಂಡ್ರೆ ಅದನ್ನು ವಾಪಸ್ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಭೂಮಿ ಖರೀದಿ ಮಾಡ್ತೀನಿ ಅಂದರೆ ಸಿಗೋದೂ ಇಲ್ಲ. ಸೊ ಹೀಗಾಗಿ ಅಂಥ ಭೂಮಿ ಕಳೆದುಕೊಂಡಿರುವಂಥ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.